ಬರೋದ್ರ ಮೊದಲು ಅವಕಾಶ ಮಾಡ್ಕೊಡ್ರಿ. ಆರತಿ ಅವರು ಬರೀ ಒಳಗ್ರಿ. ನಮ್ಮ ಅಕ್ಕ ಮತ್ತು ಬೋರು ಇಬ್ಬರು ಎಲ್ಲ ಪ್ರಸಾದ ತೊಳಗತ್ತಿದ್ರು ಅವ್ರಿ. ನಾವಂತೂ ಇವತ್ತು ತೆರಳೆ ತನಕಂತೂ ಉಪವಾಸ ಇತ್ತಲ್ರಿ. ಹಂಗಾಗಿ ಕೇಶಿಂದ ಅವರೇ ಊಟ ಮಾಡತ್ತಿದ್ರು. ಅದಕ್ಕಾಗಿ ಇಲ್ಲೇ ಕೂತಿದ್ದೆ ನಾನು. ಮೊದಲಿಗೆ ಬಂದು ಪಲ್ಲಕ್ಕಿನೂ ಹೊಂಟಿತ್ರಿ. ನಾವು ಬರೋದ್ರಾಗ ಮಠಕ್ಕೆ ಹೊಂಟಿತ್ತು. ಹಾಗಾಗಿ ಒಂದು ಸ್ವಲ್ಪ ನಮಗೆ ಹೋಗ್ಲಿಕ್ಕೆ ಲೇಟ್ ಆಗಿತ್ತಲ್ರಿ. ಯಾಕಾಗ ಬರ್ಲಿಕ್ಕೆ ಭೀ ಭಾಳಷ್ಟು ಲೇಟ್ ಆಗಿತ್ತು. ಎಷ್ಟಂದ್ರೆ ಅಲ್ಲಿ ನಮ್ಮ ಊರಿಗೆ ಬರ್ಲಂಗತ್ತು 3:30 ಆಗಿತ್ತು ರೀ ಟೈಮ. ನಾವು ಮತ್ತು ರಿಪೀಟ್ ಮನೆಗೆ ಹೋಗಿ ಮತ್ತು ಈ ಕಡೆ ಮಠಕ್ಕೆ ಬಂದು ಆಮೇಲೆ ಒಂದು ಸ್ವಲ್ಪ ಪಲ್ಲಕ್ಕಿ ನೋಡ್ಬೇಕಂತೇಳಿ ಹೋಗೋದ್ರಾಗಂತೂ ನಾವು ಹೋಗೋದ್ರಾಗ ಒಂದು ಸ್ವಲ್ಪ ನೋಡ್ತೇವೆ ರೀ ಪಲ್ಲಕ್ಕಿ ಭೀ. ನಾವು ಹೋಗೋದ್ರಾಗಂತೂ ಪಲ್ಲಕ್ಕಿ ಹೊಂಟಿತ್ತು ರೀ, ಮಠಕ್ಕಂತ ಹೊಂಟಿತ್ತು. ಇವಾಗ ಪಲ್ಲಕ್ಕಿ ನೋಡ್ಕೇಸಿಂದಂತೂ ಒಂದು ಸ್ವಲ್ಪ ಇವರು ಪ್ರಸಾದ ತೊಗೊಳತ್ತಿದ್ರಿ. ಬಾರು ಮತ್ತು ಅಕ್ಕ. ಸಣ್ಣ ಅಂತೂ ಆ ಕಡೆ ಜಾತ್ರೆಗೆ ಹೋಗಿಬಿಟ್ಟಿರಿದ್ರಿ ಪಾಲ್ಕಿ ನೋಡ್ಲಿಕ್ಕೆ ಅಂತ ಹೇಳ್ಕೇಸಿಂದ ಹೋಗಿದ್ರು. ಆದರೆ ನಮಗಂತೂ ಅವರು ಸಿಕ್ಕಿದ್ದಿಲ್ಲ. ಇವಾಗ ಮನೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೇವೆ ರೀ. ಯಾಕಂದ್ರೆ ಇನ್ನು ತೇರು ಎಳೆಯೋದಂತೂ ಇನ್ನೂ ಭಾಳಷ್ಟು ಲೇಟ್ ಐತ್ರಿ. ಎಷ್ಟಂದ್ರೆ ಇನ್ನೂ ಎಷ್ಟು 7-8 ಆಯ್ತಿರ್ಬೋದು. ಅದಕ್ಕಾಗಿಸಿಂದ ಆಟೋ ತನಕ ಹುಡುಗರೆಲ್ಲ ಭಾಳ ಹೇಳಾಕತ್ತೀರಿ. ನಮ್ಮ ಸಮೂಹ ಮತ್ತು ಸಮೃದ್ಧಿ ಭಾಳಷ್ಟು ಹೇಳಾಕತ್ತಿದ್ರು. ಅದಕ್ಕೆ ಮನೆಗೆ ಹೋಗಂಬ ಅಂತೆ ಅಕ್ಕ ಮನೆಗಾರ ಹೋಗಿ ಬಂದ್ರೆ ಆಯ್ತು ಅಂತ ಹೇಳ್ಕೇಸಿಂದ ನಾವೀಗ ಮನೆಗೆ ಹೊಂಟಿದ್ದೆವು. ಜಾತ್ರೆ ಮಾಡ್ರಿ. ಅದರ ಜೊತೆಗೆ ನಿಮ್ಮ ಜಾಗೃತಿ ಇರಬೇಕು. ಅದರ ಜೊತೆಗೆ ತಮ್ಮ ಜೊತೆ ಇರುವಂತ ಪುಟ್ಟ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕೂಡ ಬಹಳಷ್ಟು ಜಾಗ್ರತೆ ಮಾಡಿಕೊಡ್ತೇವೆ. ಇವಾಗ ನಾವು ತೇರು ನೋಡೋಕೆ ಬಂದಿದ್ದೇವೆ ರೀ. ಲೇಟ್ ಭಾಳ ಆಗಿತ್ತು. ಮತ್ತು 7:30 ಆಗಿತ್ತು ಟೈಮ. ನಮ್ಮ ಕಾವೇರಿ, ಬಾಗು, ದಾನು ನಾವು 3 ಮತ್ತು ಅಕ್ಕ 4 ಜನ ಬಂದ ಇಲ್ಲಿ ತೇರು ಎಳಿಬೇಕಾದ್ರೆ ಇನ್ನೂ ಒಂದು 5-10 ನಿಮಿಷ ಲೇಟ್ ಐತ್ರಿ. ಆದ್ರೆ ನಾವಂತೂ ನಮ್ಮ ಸಮೃದ್ಧಿ ಸಮೂಹ ತೊಗೊಂಡ್ಕೇಸಿಂದ ಮತ್ತು ನಮ್ಮ ಕಾವೇರಿ, ಬಾಗು ಮತ್ತು ಅಕ್ಕ ನಾವೆಲ್ಲರೂ ಬಂದಿದ್ವಿ. ಆದ್ರೆ ಸಣ್ಣವಂತೂ ಸ್ವಲ್ಪ ಲೇಟ್ ಮಾಡಿ ಬಂದಾರ ಅವರು. ಎಷ್ಟು ಅಂದ್ರೆ ಏನೋ ಈಗ ಬಂದಾರ. ಆದ್ರೆ ಅವ್ರಿಗೆ ನಮ್ಗೆ ಭೇಟಿ ಇಲ್ಲ. ಅವರಂತೂ ಆಚೆಗಡೆ ಸೈಡಿಗೆ, ಯಾಕಂದ್ರೆ ಗರ್ದಿ ಅಂತೂ ಪೂರ್ತಿ ಫುಲ್ಲ ಎಲ್ಲ ಇದು ಹೇಳೋದು ಬಿಟ್ಟಿದ್ರು ರೀ. ಈಚೆಗಡೆದವ್ರು ಆಚೆಗಡೆ ಬರ್ಲಾರ್ದಂಗೆ. ಹಾಗಾಗಿ ಅವರು ಈಚೆಗಡೆ ಏನು ಬರ್ಲಿಕ್ಕೆ ಆಗಲಿಲ್ಲ. ಅವರು ಆಚೆಗಡೆ ಕುಂತಿದ್ರು. ನಮ್ಮ ಚೆನ್ನಮ್ಮ ಸಣ್ಣದ ಆಚೆಗಡೆ ಕುಂತಿದ್ರು. ನಾವು ಈಚೆಗಡೆ ಈ ಸೈಡ ಇಲ್ಲೆಲ್ಲ ಇದ್ರದ್ದು ಸಾಮಾನುಗಳೆಲ್ಲ ಅವಲ್ರಿ, ಟೆಸ್ಟ್ನರ್ ಸಾಮಾನು, ಆ ಸೈಡ್ ಕುಂತಿದ್ದೇವೆ ನಾವು. ತೇರು ಎಳಿಕಂತೂ ಇನ್ನೊಂದು 5-10 ನಿಮಿಷ ಲೇಟ್ ಐತ್ರಿ. ಹಂಗಾಕೆಸಿಂದ ಸಣ್ಣ ಬರಬೇಕಾದ್ರೆ ಅಂತೂ ಭಾಳಷ್ಟು ಲೇಟ್ ಆಗಿತ್ತು. ಅದಕ್ಕಾಕೆಸಿಂದ ನಾ ಹಿಂದ್ಗಡೆ ಬರ್ತೀನಿ ನೀವು ಹೋರಿ ಅಂತ ಹೇಳಿದ್ರು. ನಾವು ಬಂದ ಭಾಳ ತಕ್ಕನೇ ಐತ್ರಿ. ಬಂದ ಮತ್ತೆ ಒಂದು ಅರ್ಧ ಗಂಟೆ ಆಯಿತು. ತೇರಂತೂ ತೇರು ಎಳೆದು ಅಂತೂ ನೆಕ್ಸ್ಟ್ ಟೈಮಿಂಗ ಇನ್ನೊಂದು 5-10 ನಿಮಿಷ ಐತ್ರಿ. ಅದಕ್ಕಾಗಿ ಎಲ್ಲರೂ ಕುಂತಿದ್ದೆ. ಅವರು ಈಚೆಗಡೆ ಬರ್ತಾನೆ, ಅವರು ಅಲ್ಲೇ ಕುಂತರು. ಮಕ್ಕಳು ಕುಂತ ಆಡೋ ಸಾಮಾನುಗಳೆಲ್ಲ ನೋಡ್ರಿ ಎಷ್ಟು ಚಂದ ಕಾಣಕತ್ತೀವಿ. ಈ ಸಂಜೆ ಟೈಮ್ದಾಗ ಅಂತೂ ಭಾಳ ಚೆಂದಾಗಿ ಮಸ್ತಾಗಿ ಕಾಣಕತ್ತೀವ್ರಿ ನೋಡ್ಬೇಕಾದ್ರಂತೂ. ಅದರ ಜನ ಅಂತೂ ಭಾಳ ಆಗಿತ್ತಲ್ರಿ. ಹಾಗಾಗಿ ಜಾಸ್ತಿ ಒಂದು ಸ್ವಲ್ಪ ಅದು ತಮ್ಮ ನಿರ್ಮಿತಿ ಮಾಡಿಕೊಳ್ತೇವೆ. ಜೊತೆಗೆ ನಮ್ಮ ಸೇವಾ ಸಮಿತಿಯವರು ಕೂಡ ಸರ್ಕಾರ ಮಾಡಿಕೊಂಡು ಯಶಸ್ವಿಯಾಗಿ ತಮ್ಮ ಮಾಡಿಕೊಳ್ತೇವೆ. ರಥೋತ್ಸವ ಸೇವಾ ಸಮಿತಿಯವರಲ್ಲಿ ಮತ್ತೊಮ್ಮೆ ಇದೇ ವಿನಂತಿಗೋಸ್ಕರ ನಮ್ಮ ಜೊತೆ ನಮ್ಮ ಸೇವಾ ಸಮಿತಿಯವರೇ ಇರಬೇಕು. ಅದು ಬಿಟ್ಟು ಪರಿಚಯ ಇರಲಿ, ಯಾರೇ ಇರಬೇಕು ಅವರು ಪರಿಚಯ ಯಾರೇ ಸಹೋದರರಿಲ್ಲ ಅವರಿಗೆ ಅವಕಾಶ ಮಾಡಿಕೊಡುವಂಥ ಎಲ್ಲರ ಜವಾಬ್ದಾರಿ.
ಇವಾಗ ನೋಡ್ರಿ ರಥ ಅಂತೂ ಎಳಿಕತ್ರಿ ಟೈಮ 8 ಆಗಿ ಹೋಗ್ಯದ್ರಿ. ಇವಾಗ ರಥ ಎಳಿಕತ್ತು. ರಥ ನೋಡೋಕ್ಕಂತೂ ಅಷ್ಟು ಚೆಂದಾಗಿತ್ತು ರೀ. ನೋಡ್ಲಿಕ್ಕೆ 2 ಕಣ್ಣೇ ಸಾಲಂಗಿಲ್ರಿ ರಥ ಎಳೆಯೋ ಟೈಮಿಗೆ. ಅಷ್ಟೊಂದು ಚೆಂದಾಗಿ ಸಿಂಗರ್ ಆಗಿತ್ತು ರಥ. ಯಾಕಂದ್ರೆ ಬರೀ ಹೂವಿನ ಹಾರಲಿಂತ ಏನಿಲ್ಲ, ಜೋಳದ ಹೊಡಿಲಿಂತಾಗಿ ಮತ್ತು ಜೋಳದ ಹೊಡಿ, ಈ ಕಬ್ಬಿಂದ ದಂಟೆ ಎಲ್ಲ ಪೂರ್ತಿಯಾಗಿ ಪೂರಾ ಹಸಿರಾಗಿ ಕಾಣಕತ್ತಿತ್ತು ರಥ ಅಂತೂ. ನೋಡಿದ್ರೆ 2 ಕಣ್ಣೇ ಸಾಲಾಗಿತ್ತು, ಅಷ್ಟು ಚೆಂದಾಗಿ ಕಾಣಕತ್ತಿತ್ತು. ಇವಾಗ ರಥ ಅಂತೂ ಎಳಿಗತ್ತಾರೆ. ನೋಡ್ಲಿಕ್ಕೆ ಕೇಳಕ್ಕಂತೂ ಅಷ್ಟು ಚೆಂದಾಗಿತ್ತು ರೀ ಇವತ್ತಿಂದು ರಥ ಎಳೆಯೋದೆಲ್ಲ ಜಾತ್ರೆ ಅಂತೂ. ಆದ್ರೆ ಈ ವಯಸ್ಸವರಂತೂ ಪೂರ್ತಿಯಾಗಿ ಕಟ್ ಮಾಡ್ಬೇಕಾಯ್ತು ರೀ ನಾನು. ಯಾಕಂದ್ರೆ ಒಂದಿಷ್ಟು ಹಾಡ ಎಲ್ಲ ಅದು ರಥ ಎಳೆಯೋ ಟೈಮಿಗೆ ಆ ಹಾಡ ಹಚ್ಚಿದ್ರಿ. ಹಂಗಾಗಿ ಕೆಶಿಂದ ಹಾಡ ಹಚ್ಚಲಕ್ಕಾಗಿ ನಾನು ಪೂರ್ತಿಯಾಗಿ ಅದರದ್ದು ವಯಸ್ಸೆಲ್ಲ ರಥ ಎಳೆಯೋದು ವಯಸ್ಸು ತೆಗೆದು ಕೆಶಿಂದ ವಯಸ್ಸು ಅವರ್ ಕೊಡ್ಬೇಕಾಯ್ತು ರೀ. ಯಾಕಂದರೆ ಆ ವಯಸ್ಸು ಕೇಳಿದ್ರಂತೂ ಅಷ್ಟು ಚೆಂದಾಗಿತ್ತು ರೀ ರಥ ಎಳೆಯೋದಂತೂ. ಅದಕ್ಕೆ ಒಂದು ಸ್ವಲ್ಪ ವಯಸ್ಸು ಅವರ್ ತೆಗೆದು ಕೆಶಿಂದ ನನ್ನ ವಯಸ್ಸು ಕೊಟ್ಟ ವಿಡಿಯೋ ಮಾಡಿದ್ರಿ ರಥೋತ್ಸವ ಅಂತೂ. ಇವಾಗ ರಥೋತ್ಸವ ಮೈದಾನದಿಂದ ದೂರ ಸರಿಬೇಕು ಎಲ್ಲ ಭಕ್ತಾದಿಗಳು. ದಯವಿಟ್ಟು ಅರ್ಥ ಮಾಡ್ಕೊಂಡು